ಸ್ನೇಹಿತರೆ ನಮಸ್ತೆ. ಮತ್ತೊಮ್ಮೆ ನಿಮಗೆ RDT ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೆಲವೊಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ 4 ರೋಡ್ಗಳು ಬಂದ್ಬಿಟ್ಟು ಮರ್ಜ್ ಆಗುವಂಥ ಒಂದು ಏರಿಯಾ ಇರುತ್ತೆ. ಸೊ ಅಲ್ಲಿ ಬಂದ್ಬಿಟ್ಟು ಒಂದು ರೌಂಡ್ ಸರ್ಕಲ್ ಇರುತ್ತೆ. ಅಲ್ಲಿ ಯಾವುದೇ ರೀತಿಯ ಒಂದು ಟ್ರಾಫಿಕ್ ಸಿಗ್ನಲ್ ಇರಲ್ಲ, ಅಂದರೆ ರೆಡ್ ಸಿಗ್ನಲ್ ಇರೋದಿಲ್ಲ. ಒಂದು ರೌಂಡ್ ಸರ್ಕಲ್ ಜಂಕ್ಷನ್ ಟೈಪ್ ಮಾಡಿರ್ತಾರೆ. ಸೊ ಎಲ್ಲ ಗಾಡಿಗಳು ಬಂದ್ಬಿಟ್ಟು 4 ಕಡೆಯಿಂದನೂ ಎಂಟ್ರಿ ಆಗ್ತಿರುತ್ತೆ, 4 ರೋಡಿಂದನೂ ಎಕ್ಸಿಟ್ ಆಗ್ತಿರುತ್ತೆ. ಅಂದರೆ ಒಂದು ರೊಟೇಷನ್ ಟೈಪು, ರೌಂಡ್ ಟೈಪು ಗಾಡಿಗಳು ಬಂದ್ಬಿಟ್ಟು ಯಾವುದೇ ರೀತಿಯಲ್ಲಿ ಸ್ಟಾಪ್ ಆಗದಾಗೆ ಒಂದು ಫ್ಲೋ ಆಗ್ತಾ ಇರ್ತದೆ, ಮೂವ್ ಆಗ್ತಾ ಇರುತ್ತೆ. ಸೊ ಇದು ಯಾಕೆ ಯಾವ ರೀತಿಯಾಗಿ ಮಾಡಿರ್ತಾರೆ, ಹಾಗೆ ಇಲ್ಲಿ ನಾವು ಯಾವ ರೀತಿಯಾಗಿ ಟ್ರಾಫಿಕ್ ರೂಲ್ಸನ್ನು ಒಬೆ ಮಾಡಿ ಒಂದು ಪರ್ಫೆಕ್ಟಾಗಿ ಸೇಫಾಗಿ ಒಂದು ಎಂಟ್ರಿ ಆಗಿ ರೌಂಡ್ ಸರ್ಕಲ್ ಜಂಕ್ಷನಲ್ಲಿ ಹಾಗೆ ಸೇಫಾಗಿ ಯಾವ ರೀತಿ ಎಕ್ಸಿಟ್ ಆಗೋದಂತ ಈ ವಿಡಿಯೋದಲ್ಲಿ ತುಂಬ ಡೀಟೇಲ್ಡ್ ಆಗಿ ಲೈವ್ ಡೆಮೋ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ ಹೊಸಬರಾಗಿದ್ರೆ ಅಂತ ಹೇಳಿದ್ರೆ ಈ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಜೊತೆ ಕಾಣೋ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಇದರಿಂದ ಏನಾಗ್ತದೆ, ನಾನು ಮಾಡಿದ ಎಫರ್ಟ್ ಬಂದ್ಬಿಟ್ಟು ಡೈರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ರೀಚ್ ಆಗುತ್ತೆ. ಆ್ಯಕ್ಚುಲಿ ಈ ರೀತಿಯಾಗಿ ಯಾಕೆ ಮಾಡಿರ್ತಾರೆ ರೌಂಡ್ ಸರ್ಕಲ್ ಅಥವಾ ಜಂಕ್ಷನ್ ಟೈಪು ಅಂತ ಹೇಳಿದ್ರೆ, ಕೆಲವೊಂದು ಏರಿಯಾದಲ್ಲಿ ಪರ್ಟಿಕ್ಯುಲರ್ ಏರಿಯಾದಲ್ಲಿ ತುಂಬಾ ಟ್ರಾಫಿಕ್ ಇರುತ್ತೆ. ಅಂದರೆ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಬಂದ್ಬಿಟ್ಟು ಒಂದು 4 ಕಡೆಯಿಂದನೂ ಬಂದ್ಬಿಟ್ಟು ರೋಡ್ಗಳು ಬಂದ್ಬಿಟ್ಟು ಮರ್ಜ್ ಆಗ್ತಿರುತ್ತೆ. ಆ ಸೆಂಟ್ರ್ ಪಾಯಿಂಟಿಗೆ ಬಂದ್ಬಿಟ್ಟು 4 ಕಡೆಯಿಂದ ರೋಡ್ ಬಂದ್ಬಿಟ್ಟು ಎಂಟ್ರಿ ಆಗ್ತಿರುತ್ತೆ, ವೆಹಿಕಲ್ಸ್ ಬಂದ್ಬಿಟ್ಟು ಎಂಟ್ರಿ ಆಗ್ತಾ ಇರುತ್ತೆ. ಸೊ ಆ ಟೈಮ್ನಲ್ಲಿ ಬಂದ್ಬಿಟ್ಟು ಟ್ರಾಫಿಕ್ ಬಂದ್ಬಿಟ್ಟು ತುಂಬಾ ಕ್ರಿಯೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ತುಂಬ ಟೈಮಲ್ಲಿ ನಿಮಗೆ ಸ್ಟಾಪ್ ಮಾಡಬೇಕಾಗುತ್ತೆ ಇನ್ ಕೇಸ್ ಏನಾದ್ರಲ್ಲಿ ರೆಡ್ ಸಿಗ್ನಲನ್ನು ಮಾಡಿದ್ವಿ ಅಂತ ಹೇಳಿದ್ರೆ. ಹೀಗಾಗಿ ಟ್ರಾಫಿಕನ್ನು ಅವಾಯ್ಡ್ ಮಾಡೋದಕ್ಕೆ, ಹಾಗೆ ಟ್ರಾಫಿಕ್ ಬಂದ್ಬಿಟ್ಟು ಸ್ಟಾಪ್ ಆಗದ ಹಾಗೇನೆ ಫ್ಲೋ ಆಗಿ ಮೂವ್ ಆಗ್ತಾನೆ ಇರಬೇಕು ಕಂಟಿನ್ಯೂಸ್ ಆಗಿ ಅನ್ನೋ ಕಾರಣಕ್ಕೆ ಬಂದ್ಬಿಟ್ಟು ಸರ್ಕಲ್ ಟೈಪ್ ಅಥವಾ ಜಂಕ್ಷನ್ ಮಾಡಿರ್ತಾರೆ. ಸ್ನೇಹಿತರೆ, ಫಸ್ಟ್ ಒಂದು ಅನಿಮೇಷನ್ ವಿಡಿಯೋ ಮುಖಾಂತರ ನಿಮಗೆ ರೌಂಡ್ ಸರ್ಕಲಲ್ಲಿ, ರೌಂಡ್ ಜಂಕ್ಷನಲ್ಲಿ ಟ್ರಾಫಿಕ್ ರೂಲ್ಸನ್ನು ಯಾವ ರೀತಿಯಾಗಿ ಒಬೆ ಮಾಡೋದು ಅಂತ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದಮೇಲೆ ಬಂದ್ಬಿಟ್ಟು ಒಂದು ಲೈವ್ ಡ್ರೈವ್ ಮಾಡ್ಕೊಂಡ್ಬಿಟ್ಟು ನಿಮಗೆ ತೋರಿಸ್ತೇನೆ. ಫಸ್ಟ್ ಸಿಚುವೇಶನ್ ಬಂದ್ಬಿಟ್ಟು ನಾನು ಸ್ಟ್ರೇಟಾಗಿ ಹೋಗಬೇಕು ಅಂತ ಅಚೀವ್ ಮಾಡ್ಕೊಂಡ್ರೆ, ಅಂದರೆ ರೌಂಡ್ ಸರ್ಕಲ್ನ ಕ್ರಾಸ್ ಮಾಡ್ಕೊಂಡ್ಬಿಟ್ಟು ಸ್ಟ್ರೇಟಾಗಿ ಹೋಗಬೇಕು. ಯಾವ ರೀತಿಯಾಗಿ ನಾನು ಅಪ್ರೋಚ್ ಮಾಡಿ ರೌಂಡ್ ಸರ್ಕಲಲ್ಲಿ ಸೇಫಾಗಿ ಎಕ್ಸಿಟ್ ಆಗೋದು ಅಂತ ನೋಡೋಣ. ಲೆಫ್ಟ್ ಸೈಡಲ್ಲಿ ನೋಡ್ತಿದ್ದೀರ ಅಂತ ಹೇಳಿದ್ರೆ ಒಂದು ಬ್ಲೂ ಕಾರ್ ಬರ್ತಾ ಇದೆ. ಸೊ ಆ ಬ್ಲೂ ಕಾರ್ನಲ್ಲಿ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ಅಂತ ಅಜ್ಯೂಮ್ ಮಾಡ್ಕೊಂಡು ಅಂತ ಹೇಳಿದ್ರೆ, ಸೊ ಫಸ್ಟ್ ನಾನು ಎಂಟ್ರಿ ಆಗ್ತಾನೆ. ಎಂಟ್ರಿ ಆಗಿಬಿಟ್ಟು ಲೆಫ್ಟ್ ಸೈಡಿಂದ ಏನು ರೋಡ್ ಇದೆ, ಸೊ ಆ ಸ್ಟ್ರೇಟ್ ಬಂದಮೇಲೆ, ಅಂದರೆ ಹಾಫ್ ಸರ್ಕಲ್ಗೆ ಮೂವ್ ಆದಮೇಲೆ, ಎಂಟ್ರಿ ಆದಮೇಲೆ ನಾನು ಇಂಡಿಕೇಟರ್ನ ಆನ್ ಮಾಡಬೇಕು ಲೆಫ್ಟ್ ಸೈಡ್ ಹೋಗೋದಕ್ಕೆ. ಅದಕ್ಕೂ ಮುಂಚೆ ಇಂಡಿಕೇಟರ್ ಆನ್ ಮಾಡಿದ್ವಿ ಅಂತ ಹೇಳಿ ಹಿಂದೆ ಬಿಡೋರಿಗೆ ಕನ್ಫ್ಯೂಸ್ ಆಗುತ್ತೆ. ನಾನು ಲೆಫ್ಟ್ ಮೂವ್ ಆಗ್ತೀನಿ ಅಂತ ಬೇಕು, ಸ್ಟ್ರೇಟ್ ಹೋಗಬೇಕು. ಸೊ ಈಗ ನೋಡ್ತಿರೋ ಹಾಗೆ ಸೊ ಸೆಂಟ್ರ್ ಬಂದಮೇಲೆ ನಾನು ಇಂಡಿಕೇಟರ್ ಆನ್ ಮಾಡ್ಕೊಂಬಿಟ್ಟು ಪಾಸ್ ಆದೆ. ಇದೇ ಸಿಚುವೇಷನ್ನು ವೈಡರ್ ಸರ್ಕಲಲ್ಲಿ ಇದೆ ಅಂತ ಹೇಳಿದ್ರೆ, ಇನ್ ಕೇಸ್ ಡಬಲ್ ಲೈನ್ ಸರ್ಕಲ್ ಇದೆ ಅಂತ ಹೇಳಿದ್ರೆ ಸೇಮ್ ಹಾಗೆಯೇ ನಾನು ಯಾವ ಲೈನಲ್ಲಿ ಮೂವ್ ಆಗ್ತೀನಿ ಆ ಲೈನಲ್ಲೇ ಎಂಟ್ರಿ ಆಗಬೇಕು. ಎಂಟ್ರಿ ಹಾಕ್ಕೊಂಬಿಟ್ಟು ಆಮೇಲೆ ಇಂಡಿಕೇಟರ್ ಯೂಸ್ ಮಾಡ್ತಾ ನಾನು ಪಾಸ್ ಆಗ್ತೀನಿ. ಇನ್ನು ನೆಕ್ಸ್ಟ್ ಸಿಚುವೇಷನ್ ಬಂದ್ಬಿಟ್ಟು ನಾನು ರೌಂಡ್ ಸರ್ಕಲನ್ನು ಯಾವ ರೀತಿಯಾಗಿ ಅಪ್ರೋಚ್ ಮಾಡೋದು ಅಂತ ನೋಡೋದೈತೆ ಅಂತ ಹೇಳಿದ್ರೆ, ಅಂದರೆ ಒಂದು ರೌಂಡ್ ಜಂಕ್ಷನ್ ಇದೆ ಅಂತ ಹೇಳಿದ್ರೆ, ಸೊ ಅಲ್ಲಿ ನಾವು ಯಾವ ರೀತಿಯಾಗಿ ಎಂಟ್ರಿ ಆಗಬೇಕು ಅಂತ ನೋಡೋದೈತೆ. ಅಂದರೆ ಫಸ್ಟ್ ನಾನು ನೋಡ್ತಿರೋ ಒಂದು ಬ್ಲೂ ಕಾರಲ್ಲಿ ನಾನು ಎಂಟ್ರಿ ಆಗ್ತಾ ಇದ್ದೇನೆ. ಇನ್ ಕೇಸ್ ಏನಾದರೂ ಈ ರೌಂಡ್ ಸರ್ಕಲಲ್ಲಿ ಯಾವುದಾದ್ರು ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡಿಂದ ವೆಹಿಕಲ್ ಬರ್ತಾ ಇದೆ ಅಂತ ಅಂದರೆ ರಬ್ಬರ್ ಬೆಂಡ್ ಥರ ಏನು ಸರ್ಕಲ್ ಇದೆ, ಸೊ ಆ ಸರ್ಕಲ್ನ ಫಸ್ಟ್ ವೈಟ್ ಕಾರ್ ಬಂದ್ಬಿಟ್ಟು ಎಂಟ್ರಿ ಆಯಿತು, ರೈಟು. ಸೊ ಈಗ ನಾನು ಏನು ಮಾಡ್ಬೇಕಂದ್ರೆ ಫಸ್ಟ್ ನಾನು ವೇಟ್ ಮಾಡ್ಬೇಕಂದ್ರೆ ಆ ವೈಟ್ ಕಾರ್ ಬಂದ್ಬಿಟ್ಟು ಆ ರೌಂಡ್ ಸರ್ಕಲನ್ನು ಎಂಟ್ರಿಯಾಗಿ ಅದು ಪಾಸ್ ಆಗೋವರೆಗೂ, ಆ ಸರ್ಕಲನ್ನು ಪಾಸ್ ಆಗೋವರೆಗೂ ನಾನು ಇಲ್ಲಿ ಸ್ಟಾಪ್ ಮಾಡಿ ವೇಟ್ ಮಾಡಬೇಕು. ಈಗ ನೀವು ನೋಡ್ತಿರುವಾಗೆ ವೈಟ್ ಕಾರ್ ಬಂದ್ಬಿಟ್ಟು ಪಾಸ್ ಆಯಿತು, ಸರ್ಕಲನ್ನು ಪಾಸ್ ಆಗಿಬಿಟ್ಟು ಅವ್ರು ಲೆಫ್ಟ್ ಸೈಡ್ ಹೋಗ್ತಾರೆ. ಈಗ ನಾನು ಲೆಫ್ಟ್ ಇಂಡಿಕೇಟರ್ ಕೊಟ್ಕೊಳ್ಳೋ ಮೂಲಕ ನಾನು ಲೆಫ್ಟ್ ಸೈಡು ಮೂವ್ ಆಗ್ತೇನೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಾದರೂ ರೈಟ್ ಟರ್ನ್ ತೊಗೊಳ್ಳೋದಿದೆ ಅಂತ ಹೇಳಿದ್ರೆ ನಾನು ಏನು ಮಾಡ್ತೀನಿ, ಫಸ್ಟು ಇಂಡಿಕೇಟರ್ ಯೂಸ್ ಮಾಡ್ತಾ ಪೂರ್ತಿ ಇಂಡಿಕೇಟರ್ನ ಯೂಸ್ ಮಾಡ್ಕೊಂಬಿಟ್ಟು ನಾನು ಫಸ್ಟು ಎಂಟ್ರಿ ಆಗ್ತೇನೆ. ಎಂಟ್ರಿ ಹಾಕೊಂಬಿಟ್ಟು ನಮ್ಮ ಎದುರುಗಡೆ ಇರುವಂಥ ರೋಡ್ನ ಎಂಟ್ರಿ ಆಗೋರು ಆ ಲೆವೆಲಿಗೆ ಬರೋರಿಗೆ ನಾನು ರೈಟ್ ಇಂಡಿಕೇಟರ್ ಯೂಸ್ ಮಾಡ್ತೇನೆ. ಅದಾದಮೇಲೆ ಬಂದ್ಬಿಟ್ಟು ಇಂಡಿಕೇಟರ್ನ ಲೆಫ್ಟ್ ಇಂಡಿಕೇಟರ್ನ ಆನ್ ಮಾಡ್ಕೊಳ್ಳೋದ್ರ ಮೂಲಕ ಅದೇ ಲೈನಲ್ಲಿ ಬಂದ್ಬಿಟ್ಟು ನಾನು ರೈಟ್ ಟರ್ನ್ ತೊಗೊಂಡೋಗ್ತೇನೆ. ಇದು ಸಿಚುವೇಶನ್, ರೈಟ್. ಸೊ ಇದೇ ಸರ್ಕಲ್ ಬಂದ್ಬಿಟ್ಟು ಯು ಟರ್ನ್ ತೊಗೊಳ್ಳೋದು ಹೇಗೆ ಅಂತ ನೋಡೋದು ಅಂತ ಹೇಳ್ತಾರೆ. ಈಗ ಬ್ಲೂ ಕಾರ್ ಏನು ನೋಡ್ತಾ ಇದ್ದಾರೆ, ಯು ಟರ್ನ್ ತೊಗೋಬೇಕು. ಯು ಟರ್ನ್ ತಗೋಬೇಕಂತ ನಾನು ಯಾವ ಲೈನಲ್ಲಿ ಮೂವ್ ಆಗ್ತಾ ಇದ್ದೇನೆ ಆ ಲೈನಲ್ಲೇ ಹೋಗ್ತಾನೆ, ಎಂಟ್ರಿ ಆಗ್ತಾನೆ. ಫಸ್ಟ್ ಬಂದ್ಬಿಟ್ಟು ಸರ್ಕಲ್ಗೆ ಎಂಟ್ರಿ ಆಗ್ತಾನೆ. ಎಂಟ್ರಿ ಆಗಬೇಕಾದ್ರೆ ನಾನು ಎಂಟ್ರಿ ಆಗೋಕ್ಕಿಂತ ಮುಂಚೆನೇ, ಅಂದರೆ ಈ ಸರ್ಕಲಿಂದ ಅಲ್ಲೇ ಯು ಟರ್ನ್ ತೊಗೊಂಡ್ಬಿಡ್ಬಾರ್ದು ಸ್ಟಾರ್ಟಿಂಗ್ ಪಾಯಿಂಟಲ್ಲಿಂದ, ಅದೆಲ್ಲ ಆ್ಯಕ್ಚುಲಿ ಒಂದು ಪೂರ್ತಿ ಟರ್ನ್ ತೊಗೋಬೇಕು ಒಂದು. ಸೊ ಇಂಡಿಕೇಟರ್ ಯೂಸ್ ಮಾಡ್ತಾ ಕಂಟಿನ್ಯೂಸ್ಲಿ ಪೂರ್ತಿಯಾಗಿ ರೈಟ್ ಇಂಡಿಕೇಟರ್ ಇರುವಂಥ ಒಂದು ಸರ್ಕಲನ್ನು ಹೊಡೆದ್ಬಿಟ್ಟು ಆ ಸರ್ಕಲಲ್ಲಿ, ಸೊ ಅಲ್ಲಿ ನಮ್ಮ ರೈಟ್ ಸೈಡ್ದು ಏನು ಲೈನ್ ಇದೆ, ರೋಡ್ ಇದೆ, ಅದಕ್ಕೆ ಸ್ಟ್ರೇಟ್ ಬಂದ ತಕ್ಷಣ ನಾನು ಲೆಫ್ಟ್ ಇಂಡಿಕೇಟರ್ನ ಆನ್ ಮಾಡ್ಕೊಳ್ಳೋದ್ರ ಮೂಲಕ ಒಂದು ಯು ಟರ್ನ್ ತೊಗೊಂಡೆ. ಓಕೆ. ಇನ್ ಕೇಸ್ ಏನಾದರೂ ಇದೇ ರೌಂಡ್ ಸರ್ಕಲಲ್ಲಿ ಲೇನ್ ಏನಾದರೂ ಚೇಂಜ್ ಮಾಡಬೇಕು ಅಂತ ಸಿಚುವೇಶನ್ ಬಂತು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಅಂದರೆ ಇನ್ ಕೇಸ್ ಏನಾದರೂ ನಾನು ಈಗ ರೈಟ್ ಟರ್ನ್ ತೊಗೊಳ್ಬೇಕು ರೋಡ್ ಜಂಕ್ಷನಲ್ಲಿ, ಸೊ ಒಂದು ರೌಂಡ್ ಟರ್ನ್ ಮಾಡ್ಕೊಂಡ್ಬಿಟ್ಟು ಹಾಫು ಅದ್ಮೇಲೆ ರೈಟ್ ಟರ್ನ್ ತೊಗೋಬೇಕು. ಈಗ ನೋಡಿದ್ರೆ ನಾನು ರೈಟ್ ಲೇನಲ್ಲಿ ಮೂವ್ ಆಗ್ತಾ ಇದ್ದೀನಿ ರೈಟ್ ಇಂಡಿಕೇಟರ್ ಯೂಸ್ ಮಾಡ್ತಾ. ಸೊ ಆ ಲೆಫ್ಟ್ ನಮ್ಮ ಸ್ಟ್ರೇಟ್ ಇರುವಂಥ ರೋಡ್ಗೆ ಸೆಂಟ್ರ್ ಪಾಯಿಂಟ್ ಬಂದ ತಕ್ಷಣ ನಾನು ಲೆಫ್ಟ್ ಇಂಡಿಕೇಟರ್ನ ಆನ್ ಮಾಡ್ತೇನೆ. ಲೆಫ್ಟ್ ಇಂಡಿಕೇಟರ್ನ ಆನ್ ಮಾಡ್ಕೊಂಬಿಟ್ಟು ರೈಟ್ ಲೇನ್ ಇದೆ, ಸೊ ಅದನ್ನು ನಾನು ಲೆಫ್ಟ್ ಲೇನಿಗೆ ಶಿಫ್ಟ್ ಆಗಬೇಕು. ನಾನು ಟರ್ನ್ ತೊಗೊಳ್ಬೇಕಾ, ರೈಟ್ ಟರ್ನ್ ತೊಗೋಬೇಕಾದ್ರೆ ನಮ್ಮ ಮುಂದೆ ಎದುರುಗಡೆ ಇರುವಂಥ ರೋಡ್ ಏನಿದೆ ಅದು ಸ್ಟ್ರೇಟ್ ಪಾಯಿಂಟ್ ಬಂದ ತಕ್ಷಣ ಲೆಫ್ಟ್ ಇಂಡಿಕೇಟರ್ ಕೊಟ್ಕೊಳ್ಳೋದ್ರ ಮೂಲಕ ರೈಟ್ ಲೈನ್ ಲೆಫ್ಟ್ ಲೈನ್ ಶಿಫ್ಟ್ ಆಗಿಬಿಟ್ಟು ನಾನು ಮೂವ್ ಆದೆ.
ಸ್ನೇಹಿತರೆ, ಈಗ ಮುಂದ್ಗಡೆ ನೀವು ನೋಡ್ತಿರುವಾಗ ಒಂದು ರೌಂಡ್ ಸರ್ಕಲ್ ಇದೆ, ಅಂದ್ರೆ ಜಂಕ್ಷನ್ ಇದೆ. ಈಗ ನಾನು ಎಂಟ್ರಿ ಆಗ್ಬೇಕಾದ್ರೆ ಯಾವ ರೀತಿಯಾಗಿ ಎಂಟ್ರಿ ಆಗ್ಬೇಕು ಆ ಸರ್ಕಲ್ ಅಲ್ಲಿ ಎಂಟ್ರಿ ಆಗ್ಬೇಕು ಅಂತ ಹೇಳಿದ್ರೆ, ಸೊ ಆ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಅಥವಾ ಎದುರುಗಡೆಯಿಂದ ವೆಹಿಕಲ್ಸ್ ಏನಾದ್ರು ಸರ್ಕಲ್ ಎಂಟ್ರಿ ಆಗ್ತಾ ಇದೆ ಅಂತಾರೆ, ನಾವು ಅವ್ರು ಎಂಟ್ರಿ ಆಗಿ ಪಾಸ್ ಆಗೋರ್ಗು ವೇಟ್ ಮಾಡ್ಬೇಕಾಗತ್ತೆ. ಬಟ್ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಪ್ರಾಕ್ಟಿಕಲಿ ಡ್ರೈವ್ ಮಾಡ್ಬೇಕಾದ್ರೆ ಇದು ಪಾಸಿಬಿಲಿಟಿ ಆಗಲ್ಲ. ಯಾಕಂದ್ರೆ ನಿಮ್ಗೂ ಗೊತ್ತು, ನೀವೇನಾದ್ರು ಅಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಟಾಪ್ ಮಾಡಿದ್ರಿ ಸರ್ಕಲ್ ಅಲ್ಲ ಅಂತ ಹೇಳಿದ್ರೆ ಹಿಂದ್ಗಡೆ ಇರುವಂತಹ ವೆಹಿಕಲ್ಸ್ ಏನ್ ಮಾಡ್ತಾರೆ, ಹಾರ್ನ್ ಮಾಡ್ಕೊಂಡ್ಬಿಟ್ಟು ಅನ್ನೆಸೆಸರಿಗೆ ಟೆನ್ಷನ್ ಮಾಡ್ಬಿಡ್ತಾರೆ. ಬಟ್ ಆಕ್ಚುಲಿ ಪ್ರಾಕ್ಟಿಕಲ್ ಆಗಲ್ಲ. ಬಟ್ ಟ್ರಾಫಿಕ್ ರೂಲ್ಸ್ ಹಾಗಿರುತ್ತೆ. ಎಂಟ್ರಿ ಆಗ್ಬೇಕಂತಂದ್ರೆ ನಾನು ರೈಟ್ ಲೈನ್ ಅಲ್ಲಿ ಹೋಗ್ತಾ ಈಗ ಲಾರಿ ಎಂಟ್ರಿ ಆಗ್ತಾ ಸೊ ಲಾರಿ ಎಂಟ್ರಿ ಆಗಿ ಎಕ್ಸಿಟ್ ಆಗೋರು ನಾನು ವೇಟ್ ಮಾಡಬೇಕು. ಅದಾದ್ಮೇಲೆ ಬಂದ್ಬಿಟ್ಟು ನೋಡಿ ಈಗ ಮತ್ತೊಂದು ಗಾಡಿ ಬಂತು, ನಾನು ಸ್ವಲ್ಪ ಮಟ್ಟಿಗೆ ವೇಟ್ ಮಾಡಬೇಕು. ಫಸ್ಟ್ ನಾವು ಬಟ್ ಮೂವ್ ಆಗ್ಬಿಡ್ಬೋದು. ಇಲ್ಲಿ ನೋಡಿ ಮತ್ತೊಂದು ಕಾರ್ ಬಂತು, ಸೊ ಅವ್ರು ಎಂಟ್ರಿ ಹಾಕಿದ್ದಾರೆ ಅಂತ ನಾವು ವೇಟ್ ಮಾಡಿ ಆಮೇಲೆ ಎಂಟ್ರಿ ಆಗ್ಬೇಕು. ಈ ರೀತಿಯಾಗಿ ನೆಕ್ಸ್ಟ್ ನಾನು ಎಂಟ್ರಿ ಆದೆ. ಈಗ ನನಗೆ ಸ್ಟ್ರೇಟ್ ಹೋಗಬೇಕು ಅಂತ ಹೇಳಿದ್ರೆ ನಾನು ಸ್ಟ್ರೇಟ್ ಆಗಿ ಮೂವ್ ಆಗಬೇಕು. ಇಲ್ಲಿ ಸ್ಟೇರಿಂಗ್ ಮತ್ತೆ ಲೆಫ್ಟ್ ಇಂಡಿಕೇಟರ್ ಕೊಡ್ತೀನಿ. ಯಾಕಂತ ಹೇಳಿದ್ರೆ ನಾನು ರೈಟ್ ಹೋಗಂಗಿಲ್ಲ. ಈಗ ಸ್ಟ್ರೇಟ್ ಹೋಗ್ಬೇಕಂತ ಹೇಳಿದ್ರೆ ನಾನು ಹಿಂದ್ಗಡೆ ಬರ್ತಿರೋಂಥ ವೆಹಿಕಲ್ಸ್ಗೆ ಗೊತ್ತಾಗಬೇಕಂದ್ರೆ ನಾನು ಈ ಕಡೆ ಸ್ಟ್ರೇಟ್ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ ಈಗ ಇಂಡಿಕೇಟರ್ ಕೊಟ್ಕೊಂಡ್ಬಿಟ್ಟು ನಾನು ಸ್ಟ್ರೇಟ್ ಆಗಿ ಬಂದೆ. ಪ್ರಾಪರ್ ಆಗಿ ಇಂಡಿಕೇಟರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಎಕ್ಸಿಟ್ ಆಗಬೇಕು ಸರ್ಕಲ್ ಇಂದ. ಅಂದ್ರೆ ಎಂಟ್ರಿ ಆಗ್ಬೇಕಾದ್ರೆ ನಾವು ಇಂಡಿಕೇಟರ್ ಕೊಡ್ಬೇಕಂತಿಲ್ಲ. ಬಟ್ ಎಂಟ್ರಿ ಆದ್ಮೇಲೆ ನಾವು ಯಾವ ಕಡೆಗೆ ಎಕ್ಸಿಟ್ ಆಗ್ತಿವೆ ಅಂದ್ರೆ ಲೆಫ್ಟ್ ಹೋಗ್ತೀವ ಅಥವಾ ಸ್ಟ್ರೇಟ್ ಹೋಗ್ತೀವ ಅಥವಾ ಇನ್ ಕೇಸ್ ಏನಾದ್ರೂ ಯು ಟರ್ನ್ ತಗೋತೀವ ಅಥವಾ ರೈಟ್ ಟರ್ನ್ ತಗೋತೀವ, ಸೊ ಅವಾಗ ಬಂದ್ಬಿಟ್ಟು ನಾವು ಇಂಡಿಕೇಟರ್ ಕೊಟ್ಕೊಂಡ್ಬಿಟ್ಟು ಎಕ್ಸಿಟ್ ಆಗ್ಬೇಕಾಗತ್ತೆ. ಆಕ್ಚುಲಿ ಬಂದ್ಬಿಟ್ಟು ಇದು ಕರೆಕ್ಟ್ ಟ್ರಾಫಿಕ್ ರೂಲ್. ಸ್ನೇಹಿತರೆ, ಈಗ ಅದೇ ನಾನು ರೌಂಡ್ ಸರ್ಕಲ್ ಅಲ್ಲಿ ಅಂದ್ರೆ ರೌಂಡ್ ಜಂಕ್ಷನ್ ಅಲ್ಲಿ ರೈಟ್ ಟರ್ನ್ ತಗೋಬೇಕು. ಸೊ ರೈಟ್ ಟರ್ನ್ ತಗೋಬೇಕಾದ್ರೆ ನಾವು ಯಾವ ರೀತಿಯಾಗಿ ಸರ್ಕಲ್ ಅನ್ನ ಎಂಟ್ರಿ ಆಗಬೇಕು, ಹಾಗೆ ಎಕ್ಸಿಟ್ ಆಗಬೇಕಾದ್ರೆ ರೈಟ್ ಸೈಡ್ ಇಂದ ಸೊ ಯಾವ ಟೈಮ್ನಲ್ಲಿ ನಾವು ಇಂಡಿಕೇಟರ್ನ ಯೂಸ್ ಮಾಡಬೇಕು, ರೈಟ್ ಇಂಡಿಕೇಟರ್ನ, ಹಾಗೆ ಎಕ್ಸಿಟ್ ಅನ್ನ ಸೇಫ್ ಆಗಿ ಯಾವ ರೀತಿಯಾಗಿ ಮಾಡೋದಂತ ಅದೇ ರೌಂಡ್ ಸರ್ಕಲ್ ಅಲ್ಲಿ ತೋರಿಸ್ತೇನೆ. ಸೆಕೆಂಡ್ ಸಿಚುವೇಶನ್, ಈಗ ನೀವು ನೋಡ್ತಿರುವಾಗ ಅಲ್ಲಿ ರೌಂಡ್ ಸರ್ಕಲ್ ಎಂಟ್ರಿ ಆಗ್ಬೇಕು. ಈಗ ನಾನು ಸೊ ಎಂಟ್ರಿ ಆಗ್ಬೇಕಂದ್ರೆ ಫಸ್ಟ್ ನಾನು ಏನ್ ಮಾಡ್ತೀನಿ, ನನ್ನ ಲೈನ್ ಅಲ್ಲಿ ಮೂವ್ ಆಗ್ತಾ ಫಸ್ಟ್ ನಾನು ರೈಟ್ ಸೈಡ್ ಇಂದ ಅಥವಾ ಎದುರುಗಡೆ ಲೆಫ್ಟ್ ಸೈಡ್ ಇಂದ ಯಾವ್ದಾದ್ರು ವೆಹಿಕಲ್ಸ್ ಎಂಟ್ರಿ ಆಗುತ್ತಾ ಅಂತ ಫಸ್ಟ್ ನೋಡ್ಬೇಕು. ಈಗ ನೋಡಿ ಎಂಟ್ರಿ ಆಗ್ತಾ ಇದೀನಿ, ಯಾವ ವೆಹಿಕಲ್ಸ್ ಇಲ್ಲ. ಸೊ ಎಂಟ್ರಿ ಆದ. ಈಗ ಎಂಟ್ರಿ ಆದ ತಕ್ಷಣ ನಾನು ಇಂಡಿಕೇಟರ್ನ ಸರ್ಕಲ್ ಎಂಟ್ರಿ ಆದಮೇಲೆ ಕೊಡಬೇಕು ಹೀಗೆ. ಸೊ ಸರ್ಕಲಲ್ಲಿ ಸ್ಟೇರಿಂಗನ್ನು ಟರ್ನ್ ಮಾಡ್ಕೊಂತ ಈಗ ರೈಟ್ ಸೈಡಿಗೆ ಬರ್ತೇನೆ, ಗಾಡಿ ಬರ್ತಾ ಇದೆ, ಮೊಮಿನಿ ಬರ್ತಾ ಇದೆ. ಸೊ ಅದನ್ನು ನಾನು ಹೋಗಕ್ಕೆ ಬಿಡ್ಬೇಕು. ಇನ್ ಕೇಸ್ ನಾನು ಸರ್ಕಲಲ್ಲಿ ಈ ರೀತಿಯಾಗಿ ಆ ಕಡೆಯಿಂದ ಏನಾದರೂ ಎಂಟ್ರಿ ಆದವು ಗಾಡಿ ಅಂತ ಹೇಳಿದ್ರೆ ನಾವು ಫಸ್ಟು ಆ ಗಾಡಿಗಳಿಗೆ ಹೋಗೋಕ್ಕೆ ಬಿಡಬೇಕು. ಅದಾದಮೇಲೆ ಬಂದ್ಬಿಟ್ಟು ನಾವು ರೈಟ್ ಸೈಡಿಂದ ಎಕ್ಸಿಟ್ ಆಗಬೇಕು. ಸೊ ಈಗ ಇಂಡಿಕೇಟರ್ನ ಆಫ್ ಮಾಡ್ತೇನೆ. ನೆಕ್ಸ್ಟ್ ಸ್ನೇಹಿತರೆ, ಇಲ್ಲೊಂದು ರೌಂಡ್ ಸರ್ಕಲ್ ಇದೆ. ಇಲ್ಲಿ ಬಂದ್ಬಿಟ್ಟು ತುಂಬಾನೇ ಟ್ರಾಫಿಕ್ ಮೂವ್ ಆಗ್ತಿರುತ್ತೆ. ಯಾವಾಗಲೂ ಬಂದ್ಬಿಟ್ಟು ಟ್ರಾಫಿಕ್ ಬಂದ್ಬಿಟ್ಟು ತುಂಬಾನೇ ಜಾಸ್ತಿ ಇರುತ್ತೆ ಈ ಸರ್ಕಲ್ ಅಲ್ಲಿ. ಆಯ್ತಾ, ಈ ಸರ್ಕಲ್ ಅಲ್ಲಿ ನಾವು ಸೇಫ್ ಆಗಿ ಯಾವ ರೀತಿಯಾಗಿ ಎಂಟ್ರಿ ಆಗೋದು ಅಂತ ನೋಡೋಣ. ಇಲ್ಲಿ ನಾನು ನಿಮಗೆ ಒಂದು ಥರ್ಡ್ ಸಿಚುವೇಶನ್ ಅಂತ ಹೇಳಿದ್ರೆ ನಾವು ಯು ಟರ್ನ್ ಯಾವ ರೀತಿ ತಗೊಳ್ಳೋದು ಅಂತ ನೋಡೋಣ. ಕೆಲವು ಟೈಮಲ್ಲಿ ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ ಯು ಟರ್ನ್ ತಗೋಬೇಕಾದ್ರೆ ಇಲ್ಲಿ ಎಂಟ್ರಿ ಆಗ್ತಿದ್ದಾಗ ಏನು ಯು ಟರ್ನ್ ಇರುತ್ತೆ ಅಲ್ಲೇ ತಗೊಂಡ್ಬಿಡ್ತಾರೆ. ಬಟ್ ಆಕ್ಚುಲಿ ಆ ರೀತಿಯಾಗಿ ಇರಲ್ಲ. ಟ್ರಾಫಿಕ್ ರೂಲ್ಸ್ ಏನಂತ ಹೇಳಿದ್ರೆ ನಾವು ಸರ್ಕಲ್ ಏನಿದೆ ಸರ್ಕಲ್ ಅನ್ನ ಒಂದು ರೌಂಡ್ ಹೊಡ್ಕೊಂಡ್ಬಿಟ್ಟು ನಾವು ಯು ಟರ್ನ್ ತಗೊಂಡ್ಬರ್ಬೇಕು. ಸೊ ಇಲ್ಲಿ ಎಂಟ್ರಿ ಆಗೋದಂದ್ರೆ ಫಸ್ಟ್ ನೋಡಿ, ಇಲ್ಲಿ ಎಂಟ್ರಿ ಆಗ್ಬೇಕಂದ್ರೆ ನಾವು ವೆಹಿಕಲ್ಸ್ ಯಾವ್ದಾದ್ರು ಬರ್ತಿದೆಯಾ ಇಲ್ವಾ ಈ ಸರ್ಕಲ್ ಇಂದ ಅಂತ ಹೇಳ್ಬಿಟ್ಟು ಫಸ್ಟ್ ನೋಡ್ಬೇಕು. ಯಾವುದೇ ವೆಹಿಕಲ್ಸ್ ಎಂಟ್ರಿ ಆಗ್ತಿಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ನಾವು ಬಂದ್ಬಿಟ್ಟು ಮೂವ್ ಆಗಬೇಕು ಹೀಗೆ. ಸೊ ಮೂವ್ ಆದ ತಕ್ಷಣ ಫಸ್ಟ್ ಏನಂತ ಹೇಳಿದ್ರೆ ಈಗ ನಾನು ಎಂಟ್ರಿ ಆದ ಸರ್ಕಲ್ ಸೆಂಟರ್ ಬಂದ ತಕ್ಷಣ ನಾನು ರೈಟ್ ಇಂಡಿಕೇಟರ್ ಕೊಡ್ತೀನಿ. ರೈಟ್, ಸೊ ರೈಟ್ ಇಂಡಿಕೇಟರ್ ಕೊಟ್ಕೊಂಡ್ಬಿಟ್ಟು ನೋಡಿ ಲೆಫ್ಟ್ ಇಂದ ವೆಹಿಕಲ್ ಬಂತು. ಸೊ ಅವನ್ನ ಫಸ್ಟ್ ಎಂಟ್ರಿ ಆಗಿ ಮೂವ್ ಆಗಕ್ಕೆ ಬಿಡ್ತೀನಿ ನಾನು. ಸ್ಟೇರಿಂಗ್ ಟರ್ನ್ ಮಾಡ್ತಾ ಈಗ ಇಂಡಿಕೇಟರ್ ನಾನು ಆಫ್ ಮಾಡಿಲ್ಲ ಇನ್ನು. ಸೊ ಇಲ್ಲಿ ಒಂದು ಟರ್ನ್ ಆದಮೇಲೆ ಒಂದು ಸ್ಟ್ರೇಟ್ ಇದು ಬಂದ ತಕ್ಷಣ ನಾನು ಇಂಡಿಕೇಟರ್ನ ಆಫ್ ಮಾಡಿ ಲೆಫ್ಟಿಗೆ ತೊಗೊಂಡ್ಬಿಟ್ಟು ನಾನು ಯು ಟರ್ನ್ ತೊಗೊಂಡು ಬಂದೆ. ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ಟ್ರಾಫಿಕ್ ರೂಲ್ಸ್ ಹೀಗೆ ಇರುತ್ತೆ. ಸೊ ಎಂಟ್ರಿ ಆದ ತಕ್ಷಣ ನಡಿ ಬಂದ ತಕ್ಷಣ ಒಂದು ಇಂಡಿಕೇಟರ್ ಕೊಡಬೇಕು, ರೈಟ್ ಇಂಡಿಕೇಟರ್ ಕೊಟ್ಕೊಂಡ್ಬಿಟ್ಟು ಒಂದು ಹಾಫ್ ರೌಂಡ್ ಆದಮೇಲೆ ನೆಕ್ಸ್ಟ್ ನಮ್ದು ಏನು ಲೆಫ್ಟ್ ರೂಟ್ ಬರುತ್ತೆ ಅವಾಗ ಬಂದ್ಬಿಟ್ಟು ನಾವು ಲೆಫ್ಟ್ ಇಂಡಿಕೇಟರ್ ಕೊಡಬೇಕು. ಲೆಫ್ಟ್ ಇಂಡಿಕೇಟರ್ ಕೊಟ್ಕೊಂಡ್ಬಿಟ್ಟು ನಾವು ಸ್ಟ್ರೇಟ್ ಆಗಿ ಮೂವ್ ಮಾಡ್ಕೊಂಡು ಬರಬೇಕು. ಸ್ನೇಹಿತರೆ, ನೋಡಿದ್ರೆ ಒಂದು ರೌಂಡ್ ಸರ್ಕಲ್ ಅಥವಾ ರೌಂಡ್ ಜಂಕ್ಷನ್ ಅಲ್ಲಿ ಟ್ರಾಫಿಕ್ ರೂಲ್ಸ್ ಅನ್ನ ಯಾವ ರೀತಿ ಒಬೇ ಮಾಡ್ತಾ ಸೇಫ್ ಆಗಿ ಎಂಟ್ರಿ ಮಾಡೋದು ಹಾಗೆ ಎಕ್ಸಿಟ್ ಆಗೋದು ಹೇಗೆ ಅಂತ. ಹೋಪ್ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೋತೀನಿ. ಲೈಕ್ ಆದ್ರೆ ನೀವು ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ಭೇಟಿ ಆಗೋಣ ಸ್ನೇಹಿತರೆ. ಎಲ್ಲರೂ ಜೈ ಹಿಂದ್, ಜೈ ಕರ್ನಾಟಕ. 2 ವೀಲರ್ ರೈಡ್ ಮಾಡ್ತಿದ್ರೆ ಅಂತ ಹೇಳಿದ್ರೆ ವಿತೌಟ್ ಹೆಲ್ಮೆಟ್ ರೈಡ್ ಮಾಡಬೇಡಿ. ಹಾಗೆ 4 ವೀಲರ್ ಡ್ರೈವ್ ಮಾಡ್ತಿದ್ರೆ ಅಂತ ಹೇಳಿದ್ರೆ ಸೀಟ್ ಬೆಲ್ಟ್ ಹಾಕೊಳ್ಳದೆ ಡ್ರೈವ್ ಮಾಡಬೇಡಿ ಅಂತ ಹೇಳ್ತಾ ಟ್ರಾಫಿಕ್ ರೂಲ್ಸ್ನ ಒಬೇ ಮಾಡಿ.